ಆಗ್ಲಿಲ್ಲ ಕರಪ್ಪ ಹೋಗರಕ್ಕೆ ಚೆನ್ನಾಗೇ ಇದ್ರು. ಅಯ್ಯೋ 2 ವರ್ಷ ಆಯ್ತು ಕರಪ್ಪ. ಯಾನಿಗೆ ಸರ್ಗೆ ಮೈಸೂರಿಗೂ ಹೋಗಿದ್ರು ಕರಪ್ಪ. ನನ್ನ ಮಗ ಕರ್ಕೊಂಡು ನನ್ನ ಮಗ ಎಡ್ತಿ ಅಂದರೆ ಪರಿಚಯ ಹುಡುಗಿ ನಾವೇ ಮದುವೆ ಮಾಡಿದ್ದು ಕರಪ್ಪ. ನೋಡಿ ಎಲ್ಲದಕ್ಕೂ ನನ್ನ ಲವ್ ಮ್ಯಾರೇಜ್ ಆಗಿಲ್ಲ. ಅಯ್ಯೋ ಇಲ್ಲ ಕಣಪ್ಪ, ನಾನೇ ನೋಡಿ ಮಾಡಿದೆ ಕಣಪ್ಪ ನನ್ನ ಮಗನಿಗೆ. ಅಯ್ಯೋ ಏನೂ ಇಲ್ಲ. ಅಯ್ಯೋ ಆಸ್ಪತ್ರೆಗೆ ಹೋದೆ, ಸೊಂಟ ಬಿದ್ದುಬಿಟ್ಟು. ಈ ಆಸ್ಪತ್ರೆಗೆ ಹೋಗಿದ್ದೆ ಸೊಂಟ ನೋವು ಅಂತ ನನಗೆ ಬಿದ್ದುಬಿಟ್ಟು ನೋವು ಆಗಿತ್ತು. ಹೋಗಮ್ಮ ಅಂತ ಅವೇ ಕಳಿಸ್ತಿದ್ರು. ಅಯ್ಯೋ 5 ಗಂಟೆಲ್ಲೂ ಫೋನ್ ಮಾಡಿದ್ಲು ಅಮ್ಮ. ಡಾಕ್ಟ್ರ್ ಏನು ಹೇಳಿದ್ರಮ್ಮ ನಿನಗೆ ಅಂತವ. ಅಯ್ಯೋ ರಿಪೋರ್ಟ್ ಬಂದಿರೋ ಕಣವ ಕಾಯ್ತಾ ಇನ್ನು ಐತಾಯ್ತು. ಅದಕ್ಕೆ ಒದ್ದಾಡಿ ಇದಾಯ್ತಾ ಇಲ್ಲ ಒಂದೇ. ನಾನು ಸ್ಕ್ಯಾನಿಂಗ್ ಬರ್ತಾ ಇಲ್ಲ ಒಂದೇ 3 ಸಲ ಮಾಡಿಸ್ಕೊಂಡಿದ್ದೀನಿ. ಬರ್ತೀನಿ ತಡಿಯವ. ಮೊಗೆಲ್ಲ ಒಂದೇ ಮನ್ಗಿದೆ ಕಣಮ್ಮ ಮಗ ಅನ್ಲೋ. ಸರಿ ಬಿಡವ ಬರ್ತೀನಿ. ಫೋನ್ ಮಾಡೋಳ ಕಣ ಮಾಡಿದ್ಲು ಕಣಪ್ಪ. ಅವಳೆ ಮಾಡ್ಕೊಂಡವಳೆ ಬೋಳನು. ಏನು ಜಗಳ ಆಡಿದ್ರು ಬಿಟ್ರೆ ಗೊತ್ತಿಲ್ಲಪ್ಪ ನನಗೆ. ಆ ಹುಡುಗಿ ಮಗನೂ ಎತ್ಕೊಂಡು ಹೋಗಿದ್ರಂತೆ ಬೇನಳ್ಳಿಗೆ. ಆ ಮಗ ಎತ್ಕೊಂಡ್ಬಂದು ಹೋದಾಗ ಚೆನ್ನಾಗಿ ಅವಳೆ. ಆ ಬುಡಕ್ಕೆ ಬಂದಾಗ ಬೋಲ್ಟ್ ಹಾಕೊಂಡಿದ್ಲಂತೆ. ಆಗ ಬೋಲ್ಟ ನಮ್ಮ ಮಗನೇ ಹೊಡೆದು ಕದ ತೆಗ್ದು ಒಳಿಗೆ ಹೋಗ್ಯಾನೆ ಕಣಪ್ಪ. ನನ್ನ ಮಗ ಹೊಡೆದು ಹಾಕೋಕ್ಕಲ್ಲ ತಪ್ಕೊಳ್ಳೋದು ಕಣಪ್ಪ. ಯಾವಾಗಲೂ ಅದ ಕುರಿ ಮರಿ ತಪ್ಕೊಳ್ಳೋದು. ಅಯ್ಯೋ ಅವ್ರ ಮನೆ ಹಾಳು ಬಿತ್ತೋಗ ಹೊಡೆದು ಹಾಕ್ಲವ್ರೆ ಬಿಡಪ್ಪ. ಸಂಪಾದನೆ ಮಾಡಿದ್ರೆ ಇಷ್ಟ ಕೂಡ ಹಾಕಿ 16 ಗಂಟೆಗೆ ಸಂಪಾದನೆ ಮಾಡಿದ ಕಣಪ್ಪ. ನಮ್ಮ ಅಯ್ಯನ ಮನೆ ನಮ್ಮ ಮಾವನ ಮನೆ ಬದುಕಿದ ಮನೆ ಕಣಪ್ಪ. ಅಯ್ಯೋ ಅವ್ರ ಮನೆ ಆಡ್ಬಿಡಕ ಅವರು ಇದ್ಯಾವ್ರು 2 ಕೊಟ್ಟನ್ ಕಣಪ್ಪ. ನಮ್ಮ ಮೇಲೆ 15 ಹೇಳಿದ್ರೆ ನನ್ನ ಮಗಳು ಅಂತಲೇ ಕಾಲ ಮಾಡಿದೆ. ನನ್ನ ಹೊಟ್ಟಲ್ಲಿ ಹುಟ್ಟಿದ್ರೆ ಮಗಳು ಮಾಡಕ್ಕೆ ಬರ್ತಿತ್ತಿಲ್ಲ. ಏನು ಅದಕ್ಕೆ ಮಾಡಕ್ಕೆ ಬರೋಕ್ಕಲ್ಲ. ಈಗಲೂ ನನ್ನ ಮಕ್ಕಳಾದ್ರೆ ನಾನು ನೋಡ್ಕೊಳಕ್ಕಿಲ್ಲ ಅಂತಲೇ ಹೇಳಿವೆ. ಅದಕ್ಕೆ ನಾನೇ ಅನ್ನ ಮಾಡಿವೆ. ಚಿತ್ರಾನ್ನ ಪುಳಿಯೋಗರೆ ಹುಳಿನೂ ಮಾಡಿದೆ. ಈಗ ಕೊಡ್ತು ಹಾಲು ಕಾಸ್ಕೊಂಡು ಕುಡಿಯವ್ವ ಅಂತಲೂ ಹೇಳ್ಬಿಟ್ಟು ಎಲ್ಲರೂ ಮಾಡಿದೆ ಕಣಪ್ಪ. ಅವ್ರ ಮನೆ ಆಡ್ಬಿದ್ದೋಗ ನಮ್ಮ ಮೇಲೆ 15 ಹೇಳಿದ್ರೆ ಅವ್ರ ಮನೆ ಯಾಕೆ ಹೋಗ್ಲಿ ಕಣಪ್ಪ. ಭಗವಂತ ಅವ್ರಿಗೂ 2 ಗಂಟೆ ಕಣ್ರಪ್ಪ. 2 ಇಲ್ಲ ಕಣ್ರಪ್ಪ. ನನ್ನ ಮಗ ಮಾತ್ರ ಮುದ್ಕೊಂಡು ಅವಳನ್ನ ತಪ್ಕೊಂಡು ಬ್ಯಾಡಕ್ಕಲ್ಲ. ಇನ್ನು ಒಂದು 6 ತಿಂಗಳು ಅಲ್ಲೇಲಿ ಸುಮ್ಮನಿಲ್ಲ ಅಂದೆ. ನಾನು ಅವ್ರ ಮನೆಗೆ ಚಂದ ಹೋಗಕ್ಕಲ್ಲ ಕಣಮ್ಮ. ಅಯ್ಯೋ ಯಪ್ಪ ಹೊಡೆದಾಕ್ತಾರೆ ಅಂತ ಸಾಯ್ತೋಗ್ಯದ ಕಣಪ್ಪ. ಅವತ್ತು ನಾನಂತೂ ಸಾಯಕ್ಕಲ್ಲ ಅನ್ನೋದು ಕಣಪ್ಪ. ಯಾವಾಗಲೂ ಅನ್ನೋದು ನಾನು ಮಾತ್ರ ಸಾಯಕ್ಕಲ್ಲ. ಎಲ್ಲರೂ ಆಕ್ಸಿಡೆಂಟಾಗಿ ಸತ್ತೋದಾಗ ನಾನು ಮಾತ್ರ ಸಾಯಕ್ಕಲ್ಲ ಅನ್ನೋದು ಕಣಪ್ಪ ಯಾವಾಗಲೂ. ಅಯ್ಯೋ ನಮ್ಮನೆಯವ್ರು ಆರ್ಗೆರೆ ಔಷಧಿ ತರಕ್ಕೆ ಹೋಗ್ಯಾರ ಶುಂಠಿಗೆ ಹಾಸನಕ್ಕೆ. ನಾನು ನಮ್ಮ ಚಿಕ್ಕನ್ನು ಓದ್ತಾರಲ್ಲ ಓದೋ ಕಣಪ್ಪ. ಎಮ್ಮೆದನೇನೋ ಕಟ್ಟಾಕಿ ಕೊಟ್ಕೆ ತೊಳೆದು ಎಲ್ಲನೂ ಮಾಡಿಬಿಟ್ಟು ಓದೋಕನ್ರಪ್ಪ. ಉಂಡ್ಬಿಟ್ಟು ಹಾಳಿಗೆ ಒಬ್ಬ ಆಳು ಬಂದಿದ್ದ ಕಣಪ್ಪ ಶುಂಠಿ ಮಣ್ಣು ಹಾಕೋಕ್ಕೆ ಅಂತ. ಹಣ್ಣಗೂ ತಿಂಡಿನೂ ಕೊಡ್ತು ಕಣಪ್ಪ ಅವರೇ. ಆಮೇಲೆ ಆಕ್ಸಿಜನ್ ಆಗ್ತಾವ ಮಗ ತಪ್ಕೊಂಡ ಮಗವ. ಅದೇನು ಕರ್ಮ ಮಾಡಿತೋ ಇಬ್ಬರ ಕಳ್ಕೊಂಡು ಬದುಕೋಕೆ. ಅಯ್ಯೋ ಹಳೆ ಮನೆ ಹೆಸ್ರು ಹೇಳ್ರಪ್ಪ. ನಂದು ನಮ್ಮ ಮನೇಲಿ ಎಷ್ಟು ಕಷ್ಟ.